ಥ್ಯಾಂಕ್ ಯು. ಎಲ್ರಿಗೂ ಬಂದು ಇವತ್ತು ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಏನೋ ಒಂದು ನಾವು 150 ಜನ ಫ್ಯಾಮಿಲಿ ಸೇರಿ ಏನೋ ಒಂದು ಪ್ರಯತ್ನ ಮಾಡಿದ್ದೀವಿ. ಒಂದು ಕಾಮಿಡಿ ಹಿನ್ನೆಲೆಯಲ್ಲೇ ಎಲ್ರಿಗೂ ಒಂದು ರೀಚ್ ಆಗುವಂಥ ಸಿನಿಮಾ. ಅಂದರೆ ಯಾವ ಥರ ಅಂತಂದರೆ, ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದರೆ, ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರು ತುಂಬ ಜನ ನೋಡಿದ್ದೀನಿ. ಎಲ್ಲರೂ ಇಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ. ಆದರೆ ಏನೇನೋ ಕಾರಣಗಳಗಡೆ ಎಷ್ಟೊಂದು ಜನ ಕ್ಯಾಮ್ರಾಮನ್ ಆಗಿದ್ದಾರೆ, ಲೈಟ್ ಬಾಯ್ ಆಗಿದ್ದಾರೆ, ಎಷ್ಟೊಂದು ಜನ ಬೇರೆ ಬೇರೆ ಎಡಿಟ್ರಿಗಳಾಗಿದ್ದಾರೆ. ನಿಮಗೆ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಎಷ್ಟೊಂದು ಜನ ಇಂಡಸ್ಟ್ರಿ ಬಿಟ್ಬಿಟ್ಟು ಹೋಗಿದ್ದಾರೆ, ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಒಂದು 10 ವರ್ಷದಿಂದ. ಸೊ ಆವಾಗ ನನಗನ್ಸಿದ್ದು ಯಾಕೆ ಹಿಂಗಾಗುತ್ತೆ. ಸೊ ಕೊನೆಗೆ ಅವ್ರಿಗೆ ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡಿಕೊಂಡು ಬದುಕ್ತಾರೆ ಲೈಫಲ್ಲಿ ಕೊನೆವರೆಗೂ. ಸೊ ಅದನ್ನೆಲ್ಲ ನೋಡಿದಾಗ ಅದೊಂದು ಟ್ರ್ಯಾಜಿಡಿ. ಆ್ಯಕ್ಚುಲಾಗಿ ಎಲ್ಲರ ಲೈಫಲ್ಲಿ ನಡೆಯುವಂಥ ಟ್ರ್ಯಾಜಿಡಿ. ಆ ಟ್ರ್ಯಾಜಿಡಿನೇ ಒಂದು ಕಾಮಿಡಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಬ್ಬ ಹುಡುಗ, ಈಗ ಎಲ್ರಿಗೂ ಏನು ಪ್ಯಾಷನ್ ಇರುತ್ತೆ, ಆ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ ಪ್ಯಾಷನ್ನು ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ಯಾಷನ್ ಎಕ್ಸ್ಟ್ರೀಮ್ಗೆ ಹೋದರೆ ಏನಾಗುತ್ತೆ, ಅವನೆಲ್ಲೂ ಅವನು ಆ ಪ್ಯಾಷನ್ನೇ ಬಿಡದೆ ನಾನು ಹಿಂಗೆ ಮಾಡ್ತೀನಿ ಅಂತ ಹೋದರೆ ಅದು ಯಾವ ಥರ ಟ್ವಿಸ್ಟ್ ತೊಗೋಬೋದು. ಈ ಥರ ಯೋಚನೆ ಮಾಡಿ ಏನೋ ಒಂದು ಮಾಡಿರೋವಂಥ ಒಂದು ಪ್ರಯತ್ನ. ನಾ ಆಗಲೇ ಹೇಳ್ದಂಗೆ ಇದು ಆಲ್ರೆಡಿ ಒಂದು 10 ಶೋ ಮಾಡಿದ್ದೀವಿ ನಮ್ಮ ಪ್ರೊಡ್ಯೂಸರ್ಗಳಿಗೆ. ಸೊ ಎಲ್ಲರೂ ನೋಡಿ ಇಷ್ಟಪಟ್ಟು ಇದನ್ನು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ನೀವು ಎಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ನಿಮಗೆ ಮೂವಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ರಾಣಿ ದೀಪಕ್ ಅವ್ರನ್ನ ನಾವು 2 ವರ್ಷದಿಂದ ಬಂದು ಕಾಪಾಡ್ಕೊಬಂದು ಈಗ ನಾಳಿದ್ದು ರಿಲೀಸ್ ಮಾಡ್ತಾಯಿದ್ದೀವಿ. ಈಗೆಲ್ಲ ನೀವೆಲ್ಲ ನೋಡಿದ್ದೀರಾ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಬಂದು ಎಲ್ಲರಿಗೂ ಹಂಚಬೇಕು, ಒಳ್ಳೆ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಸೌಂಡಲ್ಲಿ ತುಂಬ ಕೆಲಸ ಇತ್ತು, ಅದರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಟೆಕ್ನಿಕಲಿ ಅವರು ಬಿಟ್ಕೊಡೋದು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ತುಂಬ ಖುಷಿ ಇದೆ ಇದಕ್ಕೆ, ಈ ಸಿನಿಮಾಗೆ ವರ್ಕ್ ಮಾಡಿರೋದು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಸೌಂಡ್ ಜೊತೆ ವಿಜುವಲ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ. ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ. ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಮಿಸ್ಟರ್ ರಾಣಿ ಒಂದು ಕಾಮಿಡಿ ಫಿಲ್ಮ್, ಆದರೆ ಅದ್ರ ಹಿಂದ್ಗಡೆ ಇರೋ ಒಂದು ಎಫರ್ಟ್ ನೋಡಿದ್ರೆ ಸಾಕಾಗುತ್ತೆ. ಎಸ್ಪೆಷಲಿ ನಮ್ಮ ಈ ಸಿನಿಮಾದ ಹೀರೋಯಿನ್ ಕಮ್ ಹೀರೋ ಅಂತ ಹೇಳ್ಬೋದು, ದೀಪಕ್ ಅವರು. ಆ ಹುಡುಗಿ ವೇಷನ ಹಾಕ್ಕೊಂಡು ಆ ಮೇಕಪ್ ಎಲ್ಲ ಮಾಡಿಕೊಂಡು ನಿಜವೂ ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರು ನಮ್ಮನ್ನ ಇಡೀ ಸಿನಿಮಾನ ನಮ್ಮನ್ನು ನಗಿಸ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಸೀನಲ್ಲೂ ಅವ್ರನ್ನ ಒಂದೊಂದು ಕ್ಯಾರೆಕ್ಟ್ರಲ್ಲೂ ಅವರು ಒಂದೊಂದು ಸ್ಯಾರಿ ಹಾಕೊಂಡು ಬಂದಾಗ ಅಥವಾ ಬೇರೆ ಬೇರೆ ಅವತಾರಗಳು ಹಾಕಿ ಬಂದಾಗ ಸುಮ್ಮನೆ ಅವರು ನೋಡ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಂದನೇ ಒಂದು ಮಿಸ್ಟರ್ ರಾಣಿಗೆ ಒಂದು ಕಳೆ ಬಂದಿದೆ. ನಿಜವಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ ಇದೆ. ಅದನ್ನು ದೀಪಕ್ ಅವರು ತುಂಬ್ತಾರೆ ಅಂತ ಅನಿಸಿದೆ ನಿಜವಾಗ್ಲೂ ನನಗೆ. ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಮನೋರಂಜನೆ ಇರುವಂಥ ಒಂದು ಸಿನಿಮಾ ಇದು. ಡೆಫಿನೆಟ್ಲಿ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಒಂದು ಟ್ರೈ ಮಾಡಿರುವಂಥ ಸಿನಿಮಾ. ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿರ್ತೀರಾ, ಆ ಥರ ಬೇರೆ ಥರದ ಸಿನಿಮಾಗಳೆಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಅದು ಒಂದು ಹೊಸ ಟೀಮ್ ಮಾಡಿದೆ. ಸೊ ಟಿಕೆಟ್ ಕೂಡ 19 ರೂಪೀಸ್ ಇಟ್ಟಿದ್ದಾರೆ. ದಯವಿಟ್ಟು ಇದನ್ನು ಕನ್ನಡ ಪ್ರೇಕ್ಷಕರು ಬಂದು ಇದನ್ನು ಆಶೀರ್ವಾದ ಮಾಡಬೇಕು, ನೋಡಬೇಕು ಸಿನಿಮಾನ. ಒಂಥರ ಯಂಗ್ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡಬೇಕು. ದೀಪಕ್ ಅಂತವರು ಇದು ಅಸೆಟ್ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾದ ನಿರ್ದೇಶಕರು ಹೊಸ ಪ್ರಯತ್ನ, ಹೊಸ ಕಾನ್ಸೆಪ್ಟ್ನ ತೆರೆ ಮೇಲೆ ತರ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊತೀನಿ. ದಯವಿಟ್ಟು ರಾಣಿನ ವಾಚ್ ಮಾಡಿ. ಎಲ್ರಿಗೂ ನಮಸ್ಕಾರ. ಕನ್ನಡಕ್ಕೆ ಹೊಸ ಹೀರೋಯಿನ್ ಬಂದಿದ್ದಾರೆ ಅಂತ ಹೇಳೋದು ತಪ್ಪೇನಿಲ್ಲ ಆ್ಯಕ್ಚುಲಾಗಿ. ಸೊ ನಾನು ದೀಪಕ್ನ ಮತ್ತು ವತ್ಸನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಹಾಗೂ ದೀಪಕ್ ಜೊತೆ ನಾಟಕನೂ ಮಾಡಿದ್ದೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಿಟೈಲ್ ಆ್ಯಕ್ಟರ್ ಅಂತ ಹೇಳೋಕ್ಕೆ ತಪ್ಪೆ ಅಂತ ಇರಲಿಲ್ಲ. ಅದ್ರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಏನೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಒಂದು ಅನ್ಸರ್ಟನ್ ಇಶ್ಯೂಸ್ ಇದೆ, ಕಾಮಿಡಿ ಇದೆ,
ಸಿಚುವೇಶನಲ್ ಕಾಮಿಡಿನಲ್ಲಿ ಒಬ್ಬ ಪ್ಯಾಷನೇಟ್ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋನು ಏನೆಲ್ಲ ಕಷ್ಟಪಡ್ತಾನೆ ಮತ್ತು ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಅಂತಂದರೆ ನಾನು ಕೇಳ್ಬಿಡೋದು ಮುಂದೆ ನಮಗೂ ಜಾಸ್ತಿ ಮಾತಾಡೋದಂತೂ ಬರಲ್ಲ. ಎಲ್ಲರೂ ಬಂದು 7ನೇ ತಾರೀಕು ಸಿನಿಮಾ ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇವರು ಭಾಳ ಅದ್ಭುತವಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಇದನ್ನು ಇಂಟರ್ಕಟ್ಸ್ ಆಗಲಿ, ಹಾಗೆ ಒಂದಷ್ಟು ಎಮೋಷನ್ಸ್ ಆಗಲಿ, ಎಫೆಕ್ಟ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಗುಡ್, ಎಸ್ಪೆಷಲಿ ವಿತ್ ದ ಮ್ಯೂಸಿಕ್ ಆಲ್ಸೋ ಸೂಪರ್ ಆಗಿದೆ. ಸೊ ರಾಣಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜು ಫಾರ್ ಬೀಯಿಂಗ್ ದಿಸ್ ಗ್ರೇಟ್. ಇದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ನಾನು ಏನು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ವೆರಿ ಟರ್ನಿಂಗ್ ಪಾಯಿಂಟ್ ಒಂದಷ್ಟಿದೆ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಏನಾದ್ರು ಸ್ಪೆಸಿಫಿಕ್ ಜನರಲ್ ಬೈಟ್ ತೊಗೊಳ್ಳೋದು, ಸ್ಪೆಸಿಫಿಕ್ ಕ್ವೆಶನ್ಸ್ ಏನಾದರೂ ಇದೆಯಾ ಅಥವಾ ಜನರಲ್ ಬೈಟ್ ತೊಗೊಳ್ಳೋದು? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಈಗ ಒಳ್ಳೆ ಕೆಳಗೆ ಬಂದರೆ ಕಾಣಲ್ಲ. ಮೇಲೆ ಇರಪ್ಪ. ಥ್ಯಾಂಕ್ ಯು ಮೇಲ್ ಕಳಿಸ್ತಾ ಇದ್ದೀನಿ. ಒಳಗಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಪ್ರೀಮಿಯರ್ ಶೋಲಿ ಎಲ್ಲ ಒಂದು ಫನ್ ವರ್ಲ್ಡ್ ಕ್ರಿಯೇಟ್ ಆಗಿತ್ತು. ನಾವು ಅಂದ್ಕೊಂಡಿದ್ದು ಪಂಚಸ್ಗೆ, ನಾವು ಅಂದ್ಕೊಂಡಿದ್ದು ಕಾಮಿಡಿ ಲೈನ್ಗೆ ಎಲ್ಲರೂ ನಗ್ತಾ ಇದ್ರು, ಎಂಜಾಯ್ ಮಾಡ್ತಾಯಿದ್ರು. ಇದು ಸ್ವಲ್ಪ ಜಾಸ್ತಿ ಆಗಬೇಕು. ಫನ್ ಅನ್ಲಿಮಿಟೆಡ್ ಫನ್ ಫೀಲ್ಡ್ ಆಗಿದೆ. ಥಿಯೇಟ್ರ್ ಫೀಲ್ಡ್ ಆಗಬೇಕು ಅಂದರೆ ನೀವು ನಾಡಿದಿಂದ ಸಿನಿಮಾ ಬರ್ತಾಯಿದೆ. ದಯವಿಟ್ಟು ಮೌತ್ ಟಾಕ್ ಅಂತಲ್ಲ, ದಯವಿಟ್ಟು ಎಲ್ಲರಿಗೂ ಹೇಳಿ ಸಿನಿಮಾ ನೋಡಿರೋ ರಿವ್ಯೂ ಬರ್ದಾಗೆ. ಥ್ಯಾಂಕ್ ಯು ಸೊ ಮಚ್. ಮಂಜಾ, ನಾನು ಸ್ಕ್ರಿಪ್ಟ್ ಎಲ್ಲ ಮೊದಲು ಓದಿದಾಗ ಅಥವಾ ಬಂಗಾರಿ ಅಂತ ನೀನು ಕ್ಯಾರೆಕ್ಟರ್ ಇದೆ, ನಾವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದ್ರೆ ತುಂಬ ಮಜಾ ಬರ್ತಾಯಿತ್ತು. ಇಂಪ್ರೊವೈಸ್ ಮಾಡ್ತಾಯಿದ್ವಿ, ರಿಹರ್ಸಲ್ ಮಾಡ್ತಾಯಿದ್ವಿ, ಅಲ್ಲೇ ನಾವು ಮಜಾ ಮಾಡ್ತಾಯಿದ್ವಿ. ಆ ಮಜಾ ಐ ಹೋಪ್ ಇಸ್ ಟ್ರಾನ್ಸ್ಲೇಟೆಡ್ ಟು ದ ಸ್ಕ್ರೀನ್. ಅಂದರೆ ಇವತ್ತು ಯಾರು ಆಡಿಯನ್ಸ್ ನೋಡಿದ್ದೀರಾ, ಪ್ರತಿ ಸಲ ನೀವು ನಕ್ಕಾಗ ನಮಗೆ ಖುಷಿ ಆಗ್ತಿದ್ದದೆ. ಯಾಕೆಂದರೆ ನಾವೆಷ್ಟು ಮಜಾ ಮಾಡಿದ್ದೀವಿ ಅಷ್ಟೇ ಕಚ್ಚುಗಳಿಂದ ನಾವು ಆಡಿಯನ್ಸಿಗೆ ಕೊಡುವಂಥ ಒಂದು ಸನ್ನಿವೇಶ ಅದು ಒದಗಿ ಬಂದಿದೆ. ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನಮಗೆ ಚಾನ್ಸ್ ಕೊಟ್ಟಂಥ ಇಡೀ ಪ್ರೊಡಕ್ಷನ್ ತಂಡ ಆಗಲಿ ಅಥವಾ ಎವ್ರಿ ಅದರ್ ಡಿಪಾರ್ಟ್ಮೆಂಟ್, ನಾವು ಒಂದು 2 ಕ್ಷಣ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ಕಾರಣ. ಸೊ ಎಲ್ಲ ತಾಂತ್ರಿಕ ವರ್ಗಕ್ಕೆ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ಆ್ಯಂಡ್ ಮೇಕಪ್ನಲ್ಲಿ ನಾನು ಸಪೋರ್ಟ್ ಮಾಡಿದಂಥವ್ರು ಎಲ್ಲರ ಹೆಸರು ಮೆನ್ಷನ್ ಮಾಡಲೇಬೇಕು. ಸುಮಾ ಆ್ಯಂಡ್ ಚಂದನ ಅವರ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಸಿಂಗಲ್ ಡೇ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮೆಲ್ಲರಿಗೂ ವೆರಿ ವಾರ್ಮ್ ಇನ್ವಿಟೇಷನ್. 7ನೇ ತಾರೀಕಿಂದ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಾಯಿದೆ. ಬನ್ನಿ, ಸ್ವಲ್ಪ ನಕ್ಕು ನಲಿದು ಆರಾಮಾಗಿ ಜೀವನ ನೋಡೋಣ. ಕಮ್ ಎಂಜಾಯ್ ಮಾಡಿ. ದೆರ್ ಇಸ್ ರೊಮ್ಯಾನ್ಸ್, ದೆರ್ ಇಸ್ ಥ್ರಿಲ್ಲರ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ದೆರ್ ಇಸ್ ಡೆಫಿನೆಟ್ಲಿ ಆ್ಯಕ್ಷನ್ ಆ್ಯಂಡ್ ಲಾಟ್ ಆಫ್ ಕಾಮಿಡಿ ಇನ್ ದ ಫಿಲ್ಮ್. ಬನ್ನಿ, ಕುಟುಂಬ ಸಮೇತವಾಗಿ ಬಂದು ಚಿತ್ರನ 99 ರೂಪಾಯಿಗೆ ನೋಡುವಂಥ ಅವಕಾಶ ಕರ್ನಾಟಕದಾದ್ಯಂತ ಎಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.